ಬಾ 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 ನಾ ರೆಡಿ. ನಿಮಗೆ ದರ್ಶನ್ ಸಿನಿಮಾದ ಒಂದು ಆ ಸಾಂಗ್ ಹಾಡಕ್ ಬಂದಾಗ ಫಸ್ಟ್ ಟೈಮ್ ಒಬ್ಬ ಸ್ಟಾರು ನನಗೊಂದು ಅವಕಾಶ ಸಿಕ್ತು, ಆ ಟೈಮ್ ಹೆಂಗಿತ್ತು? ಸಿಕ್ಕಾಬಿಡೆ ಸರ್. ಅಂದ್ರೆ ನಮ್ಗೆ ಹೆಂಗಾಗತ್ತೆ ಅಂದ್ರೆ, ಈಗ ಮೈಕ್ ಮುಂದೆ ಹೋದಾಗ ನಾವು ಕಂಪ್ಲೀಟ್ ಪ್ರೊಫೆಷನಲಿ ನಾವು ಅದನ್ನ ಹಾಡ್ತೀವಿ. ಬಟ್ ಅದೇನಾಗತ್ತೆ ಗೊತ್ತಾ, ಅದಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಇರತ್ತಲ್ಲ, ತಳಮಳ ಇರತ್ತಲ್ಲ, ಏನ್ ಗುರು ಇದು, ಸೂಪರ್ ಸರ್, ಹೆಂಗಪ್ಪ ಆಡೋದು ಅಂತ, ಅದು ಒಂದು ಎಕ್ಸೈಟ್ಮೆಂಟೇ ಬೇರೆ ಲೆವೆಲ್ಲು. ಆ್ಯಂಡ್ ಇನ್ನೊಂದೇನಾಗತ್ತೆ ಅಂದರೆ, ಅವ್ರ ಸಿನಿಮಾಗೆ ನಾವು ಹಾಡ್ತಾ ಇದೀವಿ ಅಂಥ ದೊಡ್ಡ ಸ್ಟೇಚರ್ ಸಿನಿಮಾಗೆ ನಾವು ಹಾಡ್ತಾ ಇದೀವಿ ಅಂದರೆ, ನಮಗೆ ವಿತೌಟ್ ಆರ್ ನಾಲೆಡ್ಜ್ ಸರ್, ಒಳಗಿಂದ ಅದೊಂದು ಎನರ್ಜಿ ಬಂದ್ಬಿಡತ್ತೆ. ಅಂದರೆ ನಾಗೇಂದ್ರ ಪ್ರಸಾದ್ ಸರ್ದು. ಆ್ಯಂಡ್ ಅದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಪ್ರತಿ ಸಾಲು ಡಿ ಅಲ್ಲಿ ಎಂಡ್ ಆಗುತ್ತೆ. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಕೆಡವಿ ಹೊಡೆಯೋಗಾರುಡಿ, ಮೀಸೆ ತಿರುಗದೆ ಪೊಗರು ಅದು ಮಿಡಿ. ರಾಗವಾಗಿ ಹೇಳಬಹುದಲ್ಲ? ಹೋ ಶೋರ್ ಸರ್. ಹಡಗು ಹಿಡಿದು ಪಡೆಗೆ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಡಿ ಡಿ ಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋಗಾರುಡಿ, ಡಿ ಡಿ ಡಿ, ಮೀಸೆ ತಿರುವದೆ ಪೊಗರು ಅದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಎಲುಬು ಪುಡಿ ಪುಡಿ, ಚಾರ್ಜು ಮಾಡೋ ಪವರಿದೆ ಇವನು ಎವರಡಿ, ಧೂಮಕೇತು ನಾನು ದಮ್ಮಿದ್ದರೆ ತಡಿ, ಬಾ 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 ನಾ ರೆಡಿ. ಆ ಲಿರಿಕಿಗೆ ಎಷ್ಟು ದಮ್ಮಿದೆ, ವಾಯ್ಸಿಗೂ ಅಷ್ಟೇ ಗತ್ತಿತ್ತು. ಥ್ಯಾಂಕ್ ಯು ಸರ್. ಆ ಹಾಡು ಅಂಡ್ ಆಫ್ ಕೋರ್ಸ್ ಕಂಪೋಸಿಷನ್ ಅರ್ಜುನ್ ಸರ್ದು, ಓ ಮೈ ಗಾಡ್, ಅದು. ಆ್ಯಂಡ್ ಆ ಥರ ಸಿನಿಮಾಗಳಲ್ಲೆಲ್ಲ ಹೆಂಗಾಗತ್ತೆ ಅಂದರೆ ಸರ್, ಅದು ತುಂಬ ಸರ್ತಿ ಅದನ್ನು ಕಂಪೋಸ್ ಮಾಡಿ, ತುಂಬ ಒಂದಷ್ಟು ಕಂಪೋಸಿಷನ್ ಸೆಷನ್ಸ್ ಕೂತು ಯಾಕಂದರೆ ಒಂದು ಏನಾಗುತ್ತೆ ಅಂದರೆ, ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ಜನಕ್ಕೆ ಅದನ್ನು ಒಪ್ಪಿಸ್ಬೇಕಾಗತ್ತೆ. ಒಬ್ಬರು ಡೈರೆಕ್ಟರ್ ಕೇಳ್ತಾರೆ, ಟೀಮ್ ಕೇಳ್ತಾರೆ, ಎಲ್ರಿಗೂ ಇಷ್ಟ ಆಗಬೇಕಲ್ಲಿ. ಸೊ ಹಾಗಾಗಿ ಅವಾಗಲೇ ಜನಕ್ಕೂ ಆಬ್ವಿಯಸ್ಲಿ ಇಷ್ಟ ಆಗೋದು.